ಈ ನಿಮ್ಮ ಹಂಚನಾಳ ಗ್ರಾಮದೊಳಗೆ ನಡೆಯುವಂತ ಕಾರ್ಯಕ್ರಮ, ದೇವಿಯ ಜಾತ್ರೆ ಅಂಗವಾಗಿ ನಡೆಯುವಂತ ಕಾರ್ಯಕ್ರಮ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಒಂದು ಸಚ್ಚಾರಿತ್ರ್ಯವನ್ನ ಬರೇ ಹಂಚನಾಳ ಗ್ರಾಮಕ್ಕೆ ಹಂಚಿಲ್ಲ. ನಮ್ಮ ಅಮರೇಶ ಸುಬೇದಾರ್ ಅವರು ಇಡೀ ವಿಶ್ವದೊಳಗ ಎಲ್ಲೆಲ್ಲಿ ಕನ್ನಡ ಭಾಷೆಯನ್ನು ಬಲ್ಲವರು, ಎಲ್ಲೆಲ್ಲಿ ಕರ್ನಾಟಕದವರು ಅದರ ಎಲ್ಲ ಕಡೆಗೆ ಒಂದು 20,000 ಸಂಖ್ಯೆಯೊಳಗ ಈ ಒಂದು ದೇವಿಯ ಪುರಾಣ ಜಾತ್ರೆ ಅಂಗವಾಗಿ ಈ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನ ಇವತ್ತು ನೀವಾಗಿರಬಹುದು, ನಾವಾಗಿರಬಹುದು, ಜಗತ್ತಿನೊಳಗೆ ಮಿಂಚುತ್ತೀವಿ ಅಂತಂದ್ಮೇಲೆ ಇದಕ್ಕೆ ಮಿಂಚುವಂತ ಕಾರ್ಯಕರ್ತರು, ಇದಕ್ಕೆ ಸೇವಾ ಭಕ್ತರು ಯಾರಾದ್ರೂ ಇದ್ರೆ ನಮ್ಮ ಅಮರೇಶ್ ಅಣ್ಣ ಸುಬೇದಾರ್ ಅವರು, ಅವರಿಗೆ ಜೋರಾಗಿ ಚಪ್ಪಳೆ ತಟ್ಟಿ ACS ಅನ್ನುವಂತ ಚಾನಲ್ವನ್ನು ಹಿಡ್ಕೊಂಡು ಯಾರೇನು ಕೊಟ್ರೇನು ಕೊಡದಿದ್ರೇನು, ಗೌರವ ಕೊಟ್ರೇನು ಕೊಡದಿದ್ರೇನು, ಮಹಾತ್ಮರು ಒಂದು ಕಡುಕೋಳ ಮಡಿವಾಳೇಶ್ವರ ನೆರಳಿನೊಳಗೆ ನಾ ಬದುಕುತ್ತೀನಿ ಅಂತಂದ ಮೇಲೆ ಇದಕ್ಕೆಲ್ಲ ಕಾರಣ ಯಾರು ಅಂತಾರೆ ಕಡುಕೋಳದ ಮಡಿವಾಳೇಶ್ವರ ಕಾರಣ ಅಂತ ತಿಳ್ಕೊಂಡು ಆ ಕಡುಕೋಳ ಮಡಿವಾಳೇಶ್ವರರ ಒಂದು ನಾಮಸ್ಮರಣೆಯೊಂದಿಗೆ ಪ್ರಾರಂಭಗೊಂಡಿರುವಂಥ ಈ ಒಂದು ಚಾನಲ್ ಎಲ್ಲ ಕಡೆಗೆ ನೋಡ್ತಾ ಇದ್ರೆ ಅದು ನಿನ್ನೆ ದಿವಸ ಪ್ರಾರಂಭ ಆಗ್ಯದ. ಇವತ್ತು 20,000 ಭಕ್ತರು ಹೆಚ್ಚಿನ ಸಂಖ್ಯೆ ಒಳಗೆ ನೋಡ್ತಾ ಇದ್ದಾರೆ ಅಂತಂದ್ಮೇಲೆ ಇದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ಮಹಾತ್ಮರ ಒಂದು ಆಶೀರ್ವಾದ, ಕಡುಕೋಳದ ಆಶೀರ್ವಾದ, ಆಮೇಲೆ ದೇವಿಯ ಆಶೀರ್ವಾದ ನಿತ್ಯ ನಿರಂತರವಾಗಿ ಸೂರ್ಯ ಚಂದ್ರರು ಎಲ್ಲಿ ತನಕ ಇರ್ತಾರ ಅಲ್ಲಿ ತನಕ ನಮ್ಮ ಹಂಚನಾಳ ಗ್ರಾಮದೊಳಗೆ ದೇವಿ ಜಾತ್ರೆ ನಡಿಬೇಕು. ನಿತ್ಯ ನಿರಂತರವಾಗಿ ಇಂಥ ಮಹಾತ್ಮರ ಪಾದ ಇಲ್ಲಿ ಇಡಬೇಕು. ನಿತ್ಯ ನಿರಂತರವಾಗಿ ಮಹಾತ್ಮರ ವಾಣಿ ನಿಮ್ಮ ಹೃದಯದೊಳಗೆ ಬಿತ್ತಲಿ ಅಂತ ತಿಳ್ಕೊಂಡು ಆ ತಾಯಿ ಸನ್ನಿಧಾನಕ್ಕೆ ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ ದೇವಿಯ ದರ್ಶನ ಯಾಕೆ ಅಂತಂದ್ರೆ ತಾಯಿ ಜಗನ್ಮಾತೆ ಶಾಂಭವಿ ಗಂಡನ ಊರು ಮಾಗಣಿಗೇರಿ ಆದರ ತವರು ಮನೆ ಹಂಚನಾಳ ಗ್ರಾಮ ಬರೇ ಒಂದು ಊರಲ್ಲ 7 ಊರು, 7 ಊರು ಸೀಮೆಯ ದೇವತೆ. ಅಂಥ ತಾಯಿಯನ್ನ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಇಡೀ ಸುತ್ತಮುತ್ತಲಿನ ಹಳ್ಳಿಯಿಂದ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಸಣ್ಣೂರು ಗ್ರಾಮ ಇದು. ಹಂಚನಾಳ ಗ್ರಾಮ ಅಂತಂದ್ರೆ ಬಹಳ 70-80 ಮನೆಗಳು ಇರಬಹುದು. 70,000 ಮನೆತನ ಇದ್ದವರು ಇಷ್ಟು ಜನ ಕೊಡುವುದಿಲ್ಲ. ಆದರೆ ನಮ್ಮ ಹಂಚನಾಳ ಭಕ್ತರು ಎಲ್ಲರಿಗೆ ಕೈ ಮಾಡಿ ಕರೀತಾ ಇದ್ದಾರೆ, ದೇವಿಯ ದರ್ಶನವನ್ನು ಪಡ್ಕೊಡ್ರಪ್ಪ, ಮುಕ್ತಿಯನ್ನು ಪಡ್ಕೊಡ್ರಿ ಅಂತ ತಿಳ್ಕೊಂಡು ಎಲ್ಲರಿಗೆ ಆಮಂತ್ರಣವನ್ನು ಕೊಟ್ಟಾಗ ಆಮಂತ್ರಣದಂತೆ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ. ಆ ಎಲ್ಲ ಭಕ್ತಾದಿಗಳು ಪರಸ್ಥಳದಿಂದ ಬಂದಿರುವಂಥ ಪೂಜ್ಯರಿಗಾಗಿರ್ಬೋದು, ಭಕ್ತರಿಗಾಗಿರ್ಬೋದು ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ತಟ್ಟೋಣ. ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣನವರ ವಚನದಂತೆ ಕಳಬೇಡ, ಕೊಲ್ಲಬೇಡ, ಹುಸಿಯು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದುರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅನ್ನುವಂತೆ ಯಾರಿಗೆ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡದಂತೆ, ಇನ್ನೊಂದು ಪಾಪದ ಕಾರ್ಯವನ್ನು ಮಾಡದಂತೆ ಯಾವತ್ತೂ ಸದಾ ಬಾಗಿದ ತಲೆ ಮುಗಿದ ಕೈಗಳು ಯಾವತ್ತಲೂ ಭಗವಂತನನ್ನ ಕೈ ಮಾಡಿ ಕರಿತಾ ಇದ್ರು. ಯಾರಾದರೂ ಸಾಧು ಸಂತರು ಮಹಂತರು ಬಂದ್ರ ಮನೆಯೊಳಗೆ ಕರ್ಕೊಂಡು ಹೋಗಿ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಭಕ್ತಿಯ ಕಾಣಿಕೆಯನ್ನು ಕೊಟ್ಟು ಕೆರೆಯ ನೀರು ಕೆರೆಗೆ ಚೆಲ್ಲಿ ವರವನ್ನು ಪಡೆದುಕೊಂಡಂತೆ ದೇವರು ಕೊಟ್ಟದ್ದು ದೇವರ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ಋಣಮುಕ್ತವಾಗುವಂಥ ದಂಪತಿಗಳು ಯಾರಾದರೂ ಇದ್ರೆ ಅದು ಕಕ್ಕಳ ಮೇಲೆ ಒಳಗ ವಿಶ್ವಕರ್ಮರ ಮನೆತನದವರಾಗಿರುವಂಥ ಲಚ್ಚಪ್ಪ ಮತ್ತು ನಾಗಮ್ಮ ಅನ್ನುವಂಥ ಪುಣ್ಯ ದಂಪತಿಗಳು. ಭಗವಂತ ಎಲ್ಲ ಸಕಲ ಸಂಪತ್ತು ಕೊಟ್ಟಿದ್ದ ಕರೆ, ಎಲ್ಲ ಸಕಲ ಸಂಪತ್ತಕ್ಕಿಂತಲೂ ದೊಡ್ಡ ಸಂಪತ್ತು ಯಾವುದು ಅಂತಾರೆ ಮಕ್ಕಳ ಸಂಪತ್ತು. ಏನು ಸಿರಿತನ ತಗೊಂಡು ಏನು ಮಾಡುದ, ಏನು ಹೊಲ ತಗೊಂಡು ಏನು ಮಾಡದ, ಮನಿ ತಗೊಂಡು ಏನು ಮಾಡದ, ಸೂರ್ಯ ಚಂದ್ರ ಎಲ್ಲಿ ತನಕ ಇರ್ತಾರ ಅಲ್ಲಿ ತನಕ ಆ ಮನೆ ಕೀರ್ತಿ ಬೆಳಗಬೇಕು ಅಂತಂದ್ರೆ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳು ಬೇಕೇ ಬೇಕು. ಬಡವನಾದರೇನು ಶ್ರೀಮಂತನಾದರೇನು ಮಕ್ಕಳು ಬೇಕು. ಯಾಕಂತಂದ್ರೆ ಮಕ್ಕಳ ಸಂಪತ್ತವೇ, ಮಕ್ಕಳ ಆನಂದವೇ ನಮಗ ಆನಂದ. ಹೀಗಿರುವಾಗ ಏನಾದರೂ ಒಂದು ಪುಣ್ಯದ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಅಂತಂದ್ರೆ ಆ ತಾಯಿ ನಾಗಮ್ಮ ತಾಯಿಯ ಹೃದಯದೊಳಗೆ ಒಂದು ಅಳುಕಿತ್ತು. ಆ ಅಳುಕು ಏನಿತ್ತು ಅಂತಂದ್ರೆ ಬಂಜಿ ಅನ್ನುವಂಥ ಶಬ್ದ, ಬಂಜಿ ಅನ್ನುವಂಥ ಮಾತು ಬೆಟ್ಟ ಗುಡ್ಡಗಳನ್ನು ಹೊರತಾ ಇದ್ದು ಕರೆ. ಆದರೆ ಬೆಟ್ಟ ಗುಡ್ಡವನ್ನು ಹೊರಬಹುದು ತಂದೆ,
ಆದರೆ ಬಂಜಿ ಅನ್ನುವಂಥ ಎರಡು ಶಬ್ದಗಳನ್ನು ನಾವು ಹೊರಲಾರೆ ಅಂತ ತಿಳ್ಕೊಂಡು ಆ ತಾಯಿ ಮನಸ್ಸಿನೊಳಗೆ ದುಃಖವನ್ನು ಕಾಡುತ್ತಾ ಇತ್ತು. ವಿಶ್ವಕರ್ಮರ ಮನೆತನದ ಗುರುಗಳಾಗಿರುವಂಥ ಕರ್ಮರ ಮನೆತನದ ದೇವರಾಗಿರುವಂಥ ಜಗದ್ಗುರು ಮೌನೇಶ್ವರ ಸನ್ನಿಧಾನಕ್ಕೆ ಹೋಗಿ ಆ ತಾಯಿ ಸತಿಪತಿಗಳು ಕೂಡಿಕೊಂಡು ಭಕ್ತಿಯಿಂದ ಬೇಡಿಕೊಳ್ತಾ ಇದ್ರು, ಯಪ್ಪ ನನಗಾವ ಸಂಪತ್ತು ಬೇಕಾಗಿಲ್ಲ, ಸಂಜೆಯಲ್ಲೇ ಹುಟ್ಟಲಿ, ಅಂದ್ರೆ ರಾತ್ರಿ ಸಮಯದೊಳಗೆ ನೀ ಮಗುವನ್ನು ಕೊಡು, ನಿನ್ನ ಇಚ್ಛೆ ಅಂತೆ ಕೊಡು, ಹೆಣ್ಣಾಗಲಿ ಗಂಡಾಗಲಿ, ಆ ಮಗು ಈ ಮಗು ಅಂತ ತಿಳ್ಕೊಂಡು ಭೇದ ನನ್ನಲ್ಲಿಲ್ಲ. ಬಂಜಿ ಅನ್ನುವಂತ ಇದು ಮಕ್ಕಳ ಆಗುವುದಿಲ್ಲ ಅಂತ ತಿಳ್ಕೊಂಡು ಹೇಳುವಂತ, ಬೆರಳು ಮಾಡಿ ತೋರಿಸುವಂತ ತಾಯಂದರಿಗೆ ಹೆಣ್ಣಿಗೆ ವೈರಿ ಅನ್ನುವಂತೆ ನನ್ನ ಆಡಿಕೊಳ್ಳುವಂತ ನಿಂದಕರ ಬಾಯಿಯನ್ನು ಮುಚ್ಚು ನನ್ನಪ್ಪ ಅಂತ ತಿಳ್ಕೊಂಡು ಭಕ್ತಿಯಿಂದ ಕಾಯಿ ಕರ್ಪೂರವನ್ನು ಮಾಡದೆ ಈ ಕಾಯವೇ ನಿನ್ನ ಪಾದಕ್ಕೆ ಅರ್ಪಣೆ ಮಾಡುವೆ. ಕಾಯಿ ಒಳಗ ಕೊಬ್ಬರಿ ಇರ್ಬೇಕಂತ್ರಿ, ಕಾಯಿ ಒಳಗ ಕೊಬ್ಬರಿ ಇರ್ಬೇಕಂತ, ಮನುಷ್ಯನಿಗೆ ಕಬರಿ ಇರ್ಬೇಕಂತ್ರಿ. ಕಾಯಿ ಹೊಡಿಲಕ್ಕೆ ಬರ್ತೀವಿ ನಾವು, ಆ ಕಾಯಿ ಒಳಗ ಕೊಬ್ಬರಿ ಇತ್ತು ಅಂತಾರೆ ಆ ಕಾಯಿಗೆ ಕಿಮ್ಮತ್ತು, ಇಲ್ಲ ಅಂತಂದ್ರೆ ಅದು ಹೋಗಿ ಮೂಲಿಗೆ ಬಿತ್ತು ಅಂತ ತಿಳ್ಕೋಬೇಕು. ಮನುಷ್ಯನಾಗಿ ಹುಟ್ಟಿ ಬಂದೀವಿ ಅಂತಂದ ಮೇಲೆ ದೇವಿಯ ಬಗ್ಗೆ, ಗುರುಗಳ ಬಗ್ಗೆ, ಲಿಂಗಯ್ಯನ ಬಗ್ಗೆ, ಜಂಗಮ ಸಂತರ ಮಹಂತರ ಬಗ್ಗೆ ಅಭಿಮಾನವಿಲ್ಲ ಅಂತಂದ ಮೇಲೆ ಇದ್ರೇನು ಹೋದ್ರೇನು? ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನು ಶಿವ ಶಿವ, ಹೋದರೇನು ಶಿವ ಶಿವ. ಶಿವ ಅನ್ನದಂತ ಬಾಯಿ ಇದ್ರೇನು, ಹೋದ್ರೇನು? ಆ ಕಾಯವನ್ನ ಭಗವಂತನ ಪಾದಕ ಅರ್ಪಣೆಯನ್ನು ಮಾಡ್ತಾ ಇದ್ದಾಳೆ ಯಾರು? ತಾಯಿ ನಾಗಮ್ಮ ತಾಯಿ. ಯಪ್ಪ ಕಾಯಿನ ಹೊಡೆಯಲ್ಲ, ಈ ಕಾಯವನ್ನೇ ನಿನ್ನ ಪಾದಕ ಅರ್ಪಣೆಯನ್ನು ಮಾಡುವೆ. ಯಪ್ಪ ನನಗಾವ ಸಂಪತ್ತು ಬೇಕಾಗಿಲ್ಲ, ಮಕ್ಕಳು ಕೊಡು ನನ್ನಪ್ಪ, ಕಂದನನ್ನ ಕೊಡು ನನ್ನಪ್ಪ ಅಂತ ತಿಳ್ಕೊಂಡು ಭಕ್ತಿಯಿಂದ ಬೇಡಿಕೊಂಡಾಗ ಜಗದ್ಗುರು ಮೌನೇಶ್ವರರ ಮಹಾಮೂರ್ತಿ ಮೇಲೆ ಅಲಂಕಾರಗೊಂಡಿರುವಂತ ಹೂವ ಪತ್ರಿಗಳು ಬಲಭಾಗದೊಳಗೆ ಬಿದ್ದಾಗ ಆ ಅರ್ಚಕ ಅಂತ ಇದ್ದಾನೆ, ತಾಯಿ ನಾಗಮ್ಮ ತಾಯಿ, 11 ವರ್ಷಗಳ ಪರ್ಯಂತರವಾಗಿ ನೀ ಏನು ತಪ ಇಟ್ಟಿದಿ, ನೀ ಏನು ಆ ಜಗದ್ಗುರು ಮೌನೇಶ್ವರ ಪಾದದ ಮೇಲೆ ಮನಸ್ಸಿಟ್ಟಿದಿ, ನೀ ಏನು ಸಂಕಲ್ಪ ಮಾಡಿಕೊಂಡಿದಿ, ನಿನ್ನ ಸಂಕಲ್ಪದಂತೆ ಈಡೇರಿಸುವಂತ ಶಕ್ತಿ ಜಗದ್ಗುರು ಮೌನೇಶ್ವರ ಸನ್ನಿಧಾನದೊಳಗೆ ಅದ ತಾಯಿ. ಚಿಂತೆಯನ್ನು ಮಾಡುದಿರು ಅಂತ ತಿಳ್ಕೊಂಡು ಆ ಜಗದಾದಿ ಜಗದ್ಗುರು ಮೌನೇಶ್ವರರ ಬಲಭಾಗದೊಳಗೆ ಬಿದ್ದಿರುವಂತ ಆ ಪತ್ರಿಗಳಾಗಿರಬಹುದು, ಹೂಗಳಾಗಿರಬಹುದು, ಆ ನಾಗಮ್ಮ ತಾಯಿಗೆ ಉಡಿಯನ್ನು ತುಂಬುತ್ತಿರುವಾಗ ಇದು ಪತ್ರಿ ಅಂತ ತಿಳ್ಕೋಬೇಡ ತಾಯಿ, ಬರುವ ವರ್ಷದೊಳಗೆ ಪುತ್ರ ಹುಟ್ಟಿ ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡು ಆ ಅರ್ಚಕರು ಯಾವುದೋ ಒಂದು ನುಡಿ ಒಳಗ ಆ ತಾಯಿ ಭಕ್ತಿಯನ್ನು ಕೊಂಡು ಉಡಿಯನ್ನು ತುಂಬಿದಾಗ ಸತಿಪತಿಗಳು ಮಾಡಿರುವಂತ ಭಕ್ತಿ ಅದು ಪರಮಾತ್ಮನಿಗೆ ಮುಟ್ಟುತ್ತಾ ಇದೆ. ನಾವು ಮಾಡುವಂತ ನಿರ್ಮಲವಾಗಿರುವಂತ ಭಕ್ತಿ ಇರಬೇಕು. ಒಣ ಭಕ್ತಿ ತಗೊಂಡು ಏನು ಮಾಡುದ? ಒಬ್ಬ ಫ್ಯಾನ್ ಕೊಡಿಸಿದಂತೆ, ಯಾವನೋ ಒಬ್ಬ ಫ್ಯಾನ್ ಕೊಡಿಸ್ಯಾನ, ಆ ಫ್ಯಾನಿನ ತುಂಬಾ ಮನೆಯಾಗ ಎಷ್ಟು ಮಂದಿ ಅಷ್ಟು ಮಂದಿ ಹೆಸರು ಬರ್ದಿದ್ದಂತೆ ಫ್ಯಾನಿ ಮೇಲೆ. ಬಹಳ ಬ್ಯಾಸಿಗದಂತ ತಿಳ್ಕೊಂಡು ಬಂದು ಕುಂದ್ರಾಕ ಬಹಳ ದಗಾಸಕತ್ತದಪ್ಪ ಅಂತ ತಿಳ್ಕೊಂಡು ಫ್ಯಾನ್ ಅದಂತ ತಿಳ್ಕೊಂಡು ಫ್ಯಾನ್ ಹಚ್ಚಿದಾಗ ಅದು ಫ್ಯಾನ್ ಹುಡ್ಕೋತ ಒಬ್ಬ ಕುಂತಿದ್ದಂತ ಕೊಟ್ಟವ. ಯಾಕೆ ಫ್ಯಾನ್ ಹಚ್ಚಿದ್ರಂತ ಕೇಳಿದ್ರಂತ, ಇಲ್ಲಪ್ಪ ಬಹಳ ಜಳದ ಧಗಧಗ ಅನಿಸ್ತದ, ಅದಕ್ಕೆ ನಾ ಫ್ಯಾನ್ ಹಚ್ಚೀನಿ. ನೀ ಫ್ಯಾನ್ ಹಚ್ಚಿದ್ರ ನಾ ಕೊಟ್ಟವ ನಾನಿದ್ದೀನಿ, ನನ್ನ ಹೆಂಡತಿ ಅದಾಳ, ನನ್ನ ಮಕ್ಕಳಾದ್ರೆ ಇಡೀ ಮನೆ ತುಂಬ ಎಷ್ಟು ಮಂದಿದ್ರು ಎಲ್ಲ ಆ 3 ರೆಕ್ಕಿ ಮೇಲೆ ಬರ್ದಿದಂತ್ರಿ 300 ಅಕ್ಷರ. ಇವರು ಭಕ್ತಿ ಅಂತಾರೇನ್ರಿ? ಇಂಥವ್ರಿಗೆ ಭಕ್ತಿವಾನ್ರ ಅಂತಾರೇನ್ರಿ? ಸುಮ್ಮನೆ ಒಣ ಡಂಬಾಚಾರ. ನಂಬಿಕೆ ಕಾಲ ಇದು ಅಲ್ಲ, ಡಂಬಾಚಾರಕ್ಕೆ ಮಿತಿ ಇಲ್ಲ. ನಂಬಿಕೆಯಿಂದ ನಡೆಯುವ ಮನುಷ್ಯನಿಗೆ ಈ ಜಗತ್ತಿನೊಳಗೆ ಬೆಲೆ ಇಲ್ಲ ಅಂತ. ಎಲ್ಲಿ ಹಂಗ ತಾಯಿ ಆ ನಾಗಮ್ಮ ತಾಯಿ ಭಕ್ತಿಯಿಂದ ಮೌನೇಶ್ವರ ಸನ್ನಿಧಾನಕ್ಕೆ ಬೇಡಿಕೊಂಡಾಗ ಮೌನೇಶ್ವರರ ಒಂದು ಕೃಪಾ ಆ ಸತಿಪತಿಗಳ ಮೇಲೆ ಆಯಿತು. ಹೀಗಿರುವಾಗ ಆ ತಾಯಿ ಏನು ಪರಮಾತ್ಮನ ಆಜ್ಞೆಯಂತೆ ಆ ಗರ್ಭವನ್ನು ತಾಳ್ತಾ ಇದ್ದಾಳೆ. ಯಾಕಂತ ನಿನ್ನೆ ದಿವಸ ನಮಗೆ ಸ್ವಲ್ಪ ಅವಸರ ಐತ್ರಿ, ಅದಕ್ಕೆ ಹೇಳಕ್ಕಾಗಿ ಸ್ವಲ್ಪ ನೆನಪು ಮಾಡ್ತಾ ಇರ್ವಿ. 1 ತಿಂಗಳು 2 ತಿಂಗಳು 3 ತಿಂಗಳು
ಆ ತಾಯಿಯ ಚಲನ ವಲನ ನಡೆ ನುಡಿಗಳು ಆ ಭಗವಂತನ ಪಾದಕ್ಕೆ ಆನಂದವಾಗುತ್ತಾ ಇತ್ತು. ಯಾರು ಚುಚ್ಚಿ ಮಾತಾಡಿದ್ರು, ಯಾರ ನಿಂದೆಯನ್ನು ಮಾತಾಡಿದ್ರು, ಆ ನಿಂದೆ ಮಾತನಾಡಿರುವಂತ ತಾಯಿಂದ್ರಿಗೆ ಆ ತಾಯಿ ಆವ ಭಾವಗಳಿಂದಲೇ ಉತ್ತರವನ್ನು ಪಡ್ಕೊಳ್ತಾ ಇದ್ರು. ನಾಗಮ್ಮ, ಯಾಕೋ ನಿನ್ನ ಮುಖದೊಳಗೆ ಚಿತ್ಕಳೆಯನ್ನು ತುಂಬಿಕೊಂಡಿದೆ. ಏನಾದರೂ ಭಗವಂತ ದೇವರು ಏನಾದರೂ ಒಂದಿಷ್ಟು ಸತ್ಕಾರ್ಯವನ್ನ ಅಂದ್ರೆ ನಿನ್ನ ಹೃದಯದೊಳಗೆ ನಿನ್ನ ಗರ್ಭದೊಳಗೆ ಏನಾದರೂ ಮಹಾತ್ಮ ಹುಟ್ಟಿ ಬರುವುದೇನೋ ಅಂತ ತಿಳ್ಕೊಂಡು ಕೇಳುತ್ತಿರುವಾಗ ಅವಾಗ ಆ ತಾಯಿ ಹೇಳ್ತಾ ಇದ್ದಾಳೆ, ನಾಗಮ್ಮ ತಾಯಿ, ಇದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ಪರಮಾತ್ಮ. ಭೂಮಿ ಯಾರ್ದು? ಪರಮಾತ್ಮಂದದ. ಗಾಳಿ ಯಾರ್ದು? ಪರಮಾತ್ಮಂದದ. ಪರಮಾತ್ಮನ ವರ ಕೃಪೆಯಿಂದ ನನ್ನ ಹೊಟ್ಟಿ ಒಳಗ ಬಂಗಾರ ಗಟ್ಟಿ, ನನ್ನ ಹೊಟ್ಟಿ ಒಳಗ ಬಂಗಾರ ಗಟ್ಟಿ. ಅದು ಎಂಥ ಬಂಗಾರ ಗಟ್ಟಿ ಅಂತಾರೆ? ವಿಭೂತಿ ಗಟ್ಟಿ. ಬಂಗಾರ ಗಟ್ಟಿ ಅನ್ನೋಕ್ಕಿಂತಲೂ ವಿಭೂತಿ ಗಟ್ಟಿ ನನ್ನ ಗರ್ಭದೊಳಗ ಆ ಭಗವಂತನ ಕೃಪೆ ಆಗ್ಯಾದ ಅಂತಂದಾಗ ಯಾವಾಗ ದಿನಗಳದಂತೆ ಆ ತಾಯಿ 3 ತಿಂಗಳಾಗಿರ್ಬೋದು, 4 ತಿಂಗಳಾಗಿರ್ಬೋದು, 5 ತಿಂಗಳಾಗಿರ್ಬೋದು, ಆ ತಾಯಿ ನಾಗಮ್ಮ ತಾಯಿಯ ತವರು ಮನೆಯಿಂದ ಬಂದು ಶ್ರೀಮಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಶ್ರೀಮಂತ ಕಾರ್ಯವನ್ನು ಮಾಡಿದಾಗ ಯಾವಾಗ ಆ ತಾಯಿಗೆ ಬಯಕೆಗಳು ಪ್ರಾರಂಭವಾಗುತ್ತಾ ಇದೆ. ಈಗ ಲೋಕದ ರೂಢಿ ಒಳಗಿರುವಂಥ ತಾಯಂದಿರ ಬಯಕೆಗಳು ಬೇರೆ, ಆ ತಾಯಿ ನಾಗಮ್ಮ ತಾಯಿ ಬಯಕೆಗಳು ಬೇರೆಗಿತ್ತು. ತುಂಬ ಗರ್ಭಿಣಿಯಾಗಿರುವಂಥ ತಾಯಿ ನಾಗಮ್ಮ ತಾಯಿ 10 ಮೈಲ ನಡುಕೊಂತ ಹೋಗಿ ಎಲ್ಲಿ ಮಹಾತ್ಮರ ಪುರಾಣ ನಡೀತಾ ಇದೆ, ಎಲ್ಲಿ ಮಹಾತ್ಮರು ದಯಮಾನಿಸ್ತಾ ಇದ್ದಾರೆ, ಎಲ್ಲಿ ಮಹಾತ್ಮರು ಯೋಗಿಗಳು ಬರ್ತಾ ಇದ್ದಾರೆ ಅಂತಂದ ಮೇಲೆ ಅಲ್ಲಿ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಳು, ದರ್ಶನ ಭಾಗ್ಯವನ್ನು ಪಡ್ಕೊಳ್ತಿದ್ದಳು. ಆ ತಾಯಿ ಸಂಕಲ್ಪ ಏನಿತ್ತು ಅಂತಾರೆ, ನನ್ನ ಮಗನು ಇದೇ ರೀತಿಯಾಗಿ ಬರಬೇಕು, ಮಗ ಆಗಲಿ ಮಗಳಾಗಲಿ ಲೋಕ ಕಲ್ಯಾಣ ಮಾಡುವಂತ ಮಕ್ಕಳನ್ನು ಕೊಡು ನನ್ನಪ್ಪ ಅಂತ ತಿಳ್ಕೊಂಡು ಪುರಾಣ ಪ್ರವಚನಗಳನ್ನು ಕೇಳುತ್ತಿದ್ದಳು. ಈಗಿನ ತಾಯಂದಿರು ಅದು ಬೇರೆ ಬಯಕೆಗಳು. ಇಡ್ಲಿ ತಿನ್ನೆ, ಮಣ್ಣು ತಿನ್ನೆ, ಕರಿ ಎಂಟಿ ತಿನ್ನೆ, ಅವು ತಿಂದು ಮಕ್ಕಳು ನೋಡ್ರಿ ಹೆಂಗದಾವ, ಕೈಕಾಲ ಸಣ್ಣ, ಹೊಟ್ಟಿ ಡುಮ್ಮ, ಮೂಗಿನ್ಯಾಗ ಕಣ್ಣಾಗ ಹಂಗೆ ಶಾಂವಿ ಬರೇ ಬರ್ತಿರ್ತಾವ. ಯಾಕ? ಮಣ್ಣು ತಿಂದ ಪ್ರಭಾವ, ಇಡ್ಲಿ ತಿಂದ ಪ್ರಭಾವ. ಆದ್ರೆ ನಾಗಮ್ಮ ತಾಯಿ ಆ ರೀತಿ ಇರಲಿಲ್ಲ. ಬಯಕೆಗಳು 10 ಕಿಲೋಮೀಟರ್ 10 ಮೈಲಿಗೆ ಹೋಗಿ ನಡ್ಕೊಂತ ಹೋಗ್ತಿದ್ದಳು. ತುಂಬ ಗರ್ಭಿಣಿಯಾಗಿರುವಂತ ತಾಯಿ ಮಹಾದೇವಿ ಯಾರು? ನಾಗಮ್ಮ ತಾಯಿ. ಇದೇ ಶರಣಬಸವೇಶ್ವರರ ಮಹಾಸತಿ ಮಹಾದೇವಿ ತುಂಬ ಗರ್ಭಿಣಿಯಾಗಿರುವಂತ ತಾಯಿ. ಒಮ್ಮೆ ಪರಮಾತ್ಮ ಪರೀಕ್ಷೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಜಂಗಮನ ವೇಷವನ್ನು ತಾಳಿಕೊಂಡು ಭಗವತಿ ಭಿಕ್ಷಾಂದೆ ಅಂತ ತಿಳ್ಕೊಂಡು ಅರಳಗುಂಡಿಗೆ ಬಂದಾಗ ಯಾವತ್ತು ಶರಣಬಸಪ್ಪನವರು ಯಾರು? ಶರಣರು ಯಾರಿಗೆ ಅಂತ ಕರೀತಾರಂತಂದ್ಮೇಲೆ ಪ್ರಪಂಚದೊಳಗಿದ್ದುಕೊಂಡು ಪಾರಮಾರ್ಥವನ್ನು ಯಾರು ಗೆಲ್ಲುತ್ತಾರೆ ಅವನೇ ಶರಣ. ಶರಣರು ಬೇರೆ ಅಲ್ಲ. ಶರಣರು ಯಾಂಗ್ ಶರಣರಾದರು ಅಂತಾರೆ, ಇಂಥ ಮಹಾತ್ಮರಿಗೆ ಶರಣಾಗತ ಆದರು. ಇಂಥ ಯೋಗಿಗಳಿಗೆ ಜಂಗಮಮೂರ್ತಿಗಳಿಗೆ ಭಾಗ್ಯ ನಡೆದರು. ಅದಕ್ಕೆ ಅವರು ಭಾಗ್ಯವನ್ನೇ ಪಡ್ಕೊಂಡು ಇವತ್ತು ಅವರು ಇಲ್ಲ ಅಂತಂದಲ್ಲೂ ಅವರ ನಾಮಸ್ಮರಣೆಯನ್ನು ಜಗತ್ತಿನೊಳಗೆ ಬೆಳಗುತ್ತಂತಂದ ಮೇಲೆ ಆ ಮಹಾತ್ಮರು ಎಂಥ ಮಹಾತ್ಮರು ಇರಬಹುದು. ಅಂತ ಶರಣಬಸವೇಶ್ವರರು ಸನ್ನಿಧಾನಕ್ಕ ಜಂಗಮಮೂರ್ತಿ ಬಂದಾಗ ಭವತಿ ಭಿಕ್ಷಾಂದೆ ಅಂತಂದಾಗ ತುಂಬ ಗರ್ಭಿಣಿಯಾಗಿರುವಂಥ ಮಹಾದೇವಿ ಮಲಗಿಕೊಂಡಾಳ. ಹಗಲು ರಾತ್ರಿ ಅನ್ನೋದಂತೆ ದಾಸೋಗದೊಳಗೆ ಪಾಲ್ಗೊಂಡಿರುವಂಥ ತಾಯಿ ಅದೇ ಒಂದು ಕ್ಷಣ ಆಗ್ಯದ. ದೇವರ ಧ್ಯಾನವನ್ನು ಮಾಡುತ್ತಾ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥ ಸಮಯದೊಳಗೆ ಜಂಗಮಮೂರ್ತಿ ಬಂದು ಭವತಿ ಭಿಕ್ಷಾಂದೆ ಅಂತಂದಾಗ ಅವಾಗ ಶರಣರಂತ, ಯಪ್ಪ ಬನ್ನಿ ಅಂತ ತಿಳ್ಕೊಂಡು ಕರೆದು, ಯಪ್ಪ ಕುಳಿತುಕೊಳ್ರಿ ಅಂತ ತಿಳ್ಕೊಂಡು ಒಂದು ಕಂಬಳಿ ಹಾಸಿ ಗದ್ದಿಗೆ ಮೇಲೆ ಕೂಡಿಸಿದಾಗ ಅವಾಗ ಮಹಾದೇವಿಗೆ ಕರೀತಾ ಇದ್ದಾರೆ, ಮಹಾದೇವಿ ಹರಬಂದ ಗುರುಬಂದ ಎನ್ನು ಉದ್ಧಾರ ಮಾಡುವಂಥ ಜಂಗಮ ಮೂರ್ತಿಗಳು ಮನೆಗೆ ಬಂದಿದ್ದಾರೆ. ಅದಕ್ಕೆ
ಮಹಾತ್ಮರ ಪೂಜೆಗಾಗಿ ಅನುಕೂಲ ಮಾಡಿಕೊಡು. ಮಹಾದೇವಿ, ಒಂದು ಸಾರಿ ಕರೆದ್ರು ಮಹಾತ್ಮ ಶರಣಬಸವೇಶ್ವರರು, 2 ಸಾರಿ ಕರೆದ್ರು ಅವಾಗೂ ಆ ತಾಯಿ ಹೋಗ್ ಕೊಡಲಿಲ್ಲ. 3ನೇ ಸಾರಿ ಕರೆದು ಕೇಳ್ತಾರೆ, ಮಹಾದೇವಿ ಜಂಗಮ ಮೂರ್ತಿಗಳು ಬಂದಾರೆ, ಏನು ಮಾಡ್ತಾ ಇದ್ದೀಯ? ಏನೂ ಇಲ್ರಿ, ಫಟ್ಟಿ ಭಾರವಾಗಿದೆ, ಫಟ್ಟಿ ಒಳಗ ಬಂಗಾರ ಗಟ್ಟಿ ಅದ, ಅದು ಭಾರವಾಗ್ಯದ, ಸ್ವಲ್ಪ ನೋವಾಗ್ಯದ, ಅದಕ್ಕೆ ಸ್ವಲ್ಪ ತುಸು ತಡಿರಿ, ಆಮೇಲೆ ನಾ ಜಂಗಮ ಮೂರ್ತಿಗಳಿಗೆ ಪ್ರಸಾದಕ್ಕಾಗಿ ಅವಕಾಶ ಮಾಡಿಕೊಡುವೆ ಅಂತಂದಾಗ ಶರಣರಿಗೆ ನೋವಾಗುತ್ತಾ ಇದೆ. ಹುಚ್ಚಿ, ಮಹಾತ್ಮರಾಗಿರ್ಬೋದು, ಯೋಗಿಗಳಾಗಿರ್ಬೋದು, ಸಂತರಾಗಿರ್ಬೋದು, ಮನೆಗೆ ಬಂದಾರಂತಂದ್ಮೇಲೆ ಯಾವ್ಯಾವ ರೂಪದೊಳಗೆ ಬಂದಿರ್ತಾರೋ ಗೊತ್ತಿಲ್ಲ. ಹುಚ್ಚಿ, ಜಂಗಮ ಮೂರ್ತಿಗಾಗಿ ನೀ ತಡೆ ಅಂತಿ ಅಂತಂದ ಮೇಲೆ ಇನ್ನು ಮಗು ಗರ್ಭದೊಳಗೆ ಅದ, ಗರ್ಭದೊಳಗಿದ್ದಾಗಲೇ ಜಂಗಮ ಮೂರ್ತಿಗಳ ಪೂಜೆಗಾಗಿ ಪ್ರಸಾದಕ್ಕಾಗಿ ತೊಂದರೆ ಮಾಡ್ತು ಅಂತಂದ ಮೇಲೆ ನೀನು ಹಡಿಯುವುದೇ ಬೇಡ ಅಂತ ತಿಳ್ಕೊಂಡು ಶಿವನ ಆಣಿಯನ್ನಿಟ್ಟ ಯಾರೋ ಶರಣಬಸವೇಶ್ವರ. ಆಣಿಯನ್ನಿಟ್ಟಾಗ ತಾಯಿ ವ್ಯತೆಯನ್ನು ಪಡಲಿಲ್ಲ, ಶಿವನಿಚ್ಛೆ ಆಗಲಿ ಅಂತ ತಿಳ್ಕೊಂಡು ಮತ್ತೆ ಎದ್ದು ನಿಂತು ಆ ಒಂದು ಜಂಗಮ ಮೂರ್ತಿಗಳಿಗೆ ಪೂಜೆ ಪ್ರಸಾದಕ್ಕಾಗಿ ಅವಕಾಶ ಮಾಡಿಕೊಟ್ಟಳು. ಅಂತ 21 ತಿಂಗಳ ಪರ್ಯಂತರವಾಗಿ ನೋವನ್ನು ಅನುಭವಿಸಿರುವಂತ ಮಹಾದೇವಿಯೂ ಸಹ ಈಗಿನ ತಾಯಂದಿರ ಬಯಕೆಗಳು ಬೇರೆ ಇತ್ತು, ಆ ತಾಯಿಯ ಬಯಕೆಗಳು ಬೇರೆ ಇತ್ತು. ಏನು ಅಂತಾರೆ, ಅಷ್ಟಾವರಣಗಳ ಮಹಿಮೆಯನ್ನ, ಗುರು ಆಗಿರ್ಬೋದು, ಲಿಂಗ ಆಗಿರ್ಬೋದು, ಜಂಗಮ ಆಗಿರ್ಬೋದು, ಪಾದೋದಕ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ವಿಭೂತಿ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಈ ಅಷ್ಟಾವರಣಗಳ ಮಹಿಮೆಯನ್ನ ತಪ್ಪದಂತೆ ಪಾಲಿಸುವಂತ ತಾಯಿ, ಆ ಏನೇ ತುಂಬು ಗರ್ಭಿಣಿಯಾಗಿರುವಂತ ತಾಯಿ ಗಂಡನಿಗೇನು ಹೇಳದಂತೆ, ಗಂಡನ ಪಾದಕ್ಕೂ ನೋವು ಮಾಡದಂತೆ ತನ್ನ ನಿತ್ಯ ನಿರಂತರವಾಗಿ ಕಾಲವನ್ನು ಕಳೀತಾ ಇದ್ದಾಳೆ. ಹಂಗೆ ಇಲ್ಲಿ ತಾಯಿ ನಾಗಮ್ಮ ತಾಯಿ ತುಂಬು ಗರ್ಭಿಣಿಯಾಗಿರುವಂತ ತಾಯಿ 10 ಮೈಲಿಗಲ್ಲಿ ಕಟ್ಲೆ ಹೋಗಿ ನಡ್ಕೊಂತ ಹೋಗಿ ಪುರಾಣವನ್ನು ಕೇಳುತ್ತಿದ್ದಳು. ಒಂದೊಂದು ಶಬ್ದಗಳನ್ನು ಕೇಳುತ್ತಿರುವಾಗ, ಒಂದೊಂದು ನುಡಿಗಳನ್ನು ಕೇಳುತ್ತಿರುವಾಗ, ಆಗ ಗರ್ಭದೊಳಗಿದ್ದಾಗಲೇ ಆ ಶಿಶು, ನಾಗಮ್ಮನ ಗರ್ಭದೊಳಗಿದ್ದಾಗಲೇ ಆ ಶಿಶು ಮಹಾತ್ಮರ ವಾಣಿಯನ್ನು ಕೇಳುತ್ತಾ ಇತ್ತಂತೆ, ಮಹಾತ್ಮರ ನುಡಿಗಳನ್ನು ಕೇಳ್ತಾ ಇತ್ತು. ಯಾಕೆ ಅಂತಾರೆ, 12 ವರ್ಷ ತಪಸ್ಸನ್ನು ಮಾಡಿ, ತಪಸ್ಸು ಅಂತ ಈಗಿನ ತಪಸ್ಸು ಬೇರೆ, ಆ ಒಂದು ಕಕ್ಕಳ ಮೇಲೆಯಿಂದ ತಿಂತಿಣಿ ಕ್ಷೇತ್ರ ತನಕ ಪಾದಯಾತ್ರೆಯನ್ನು ಮಾಡಿ ಹಗಲು ರಾತ್ರಿ ಅನ್ನದೆ ನಿರ್ಮಲವಾಗಿರುವಂತ ಮಡಿಹುಡಿಯಿಂದ ಆ ಮೌನೇಶ್ವರ ಸನ್ನಿಧಾನದಿಂದ, ಮೌನೇಶ್ವರ ವರ ಕೃಪೆಯಿಂದ ನನ್ನಪ್ಪ ಕೊಟ್ಟಾನ, ನನ್ನಪ್ಪ ಕೊಟ್ಟಿರುವಂತ ಗಟ್ಟಿ ಅದು ಬಂಗಾರ ಗಟ್ಟಿ ಅದ, ವಿಭೂತಿ ಗಟ್ಟಿ ಅದ ಅಂತ ತಿಳ್ಕೊಂಡು ಒಂದೊಂದು ನುಡಿಗಳನ್ನು ಕೇಳುತ್ತಾ ಆ ತಾಯಿ ಕಾಲವನ್ನು ಕಳೆಯುತ್ತಿರುವಾಗ, ತಾಯಂದಿರು ಗರ್ಭವನ್ನು ತಾಳಿದಾಗ ಯಾಕೆ ಒಳ್ಳೆಯದನ್ನೇ ಕೇಳಬೇಕು, ಯಾಕೆ ಒಳ್ಳೆಯದನ್ನೆಂದರೆ ನಾವು ಯಾವ ರೀತಿ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ, ಸಾತ್ವಿಕ ಆಹಾರದಂತೆ ಮುಂದೆ ಮಕ್ಕಳು ಹುಟ್ಟಿ ಬರ್ತಾ ಇದ್ದೇವೆ. ನಾವು ಆ ಒಂದು ಗರ್ಭವನ್ನು ತಾಳಿರುವಂತ ತಾಯಂದಿರು ಕೆಟ್ಟದ್ದು ನುಡಿಯಾಗಲಿ, ಕೆಟ್ಟದ್ದನ್ನು ವಿಚಾರವಾಗಲಿ, ಆ ಕೆಟ್ಟದ್ದನ್ನು ವಿಚಾರ ಮಾಡಿದ್ರೆ ಮುಂದೆ ಮಕ್ಕಳು ಕೆಟ್ಟವರಾಗಿ ಹುಟ್ಟುತ್ತಾರ. ಕಳ್ಳರಾಗಿರ್ಬೋದು, ಪಾಪಿಷ್ಟರಾಗಿರ್ಬೋದು, ಗರ್ವಿಷ್ಠರಾಗಿರ್ಬೋದು, ನಾವು ಯಾವ ರೀತಿ ನುಡಿತೀವಿ ನುಡಿದಂತೆ ಮಕ್ಕಳು ಹುಟ್ಟಿ ಬರ್ತಾವಂತ. ನಮ್ಮ ತಂದೆ ತಾಯಿಗಳು ಯಾವ ರೀತಿ ಇರ್ತೀವಿ ಮಕ್ಕಳು ಅದೇ ರೀತಿ ಬೆಳಿತಾವಂತ್ರಿ. ನಾವು ತಂದೆ ತಾಯಿಗಳು ಒಳ್ಳೆಯದನ್ನು ಆಚಾರ ವಿಚಾರದಿಂದ ನಡ್ಕೊಂಡು ಹೋದ್ರೆ ಮುಂದೆ ಮಕ್ಕಳು ಸಹ ಅದೇ ತರ ಹುಟ್ಟಿ ಬರ್ತಾ ಇದ್ದೇವೆ. ಹಂಗೆ ಇಲ್ಲಿ ನಾಗಮ್ಮ ತಾಯಿ, ಆ ತಾಯಿ ವಿಚಾರ ಮಾಡ್ತಾ ಇದ್ದಾಳೆ, ನನ್ನ ಮಗ ಜಗತ್ತಿನ ಜನತೆಗೆ ಕಲ್ಯಾಣ ಮಾಡುವಂತ ಮಗ ಹುಟ್ಟಿ ಬರಬೇಕು, ಅದು ಹೆಣ್ಣಾಗಲಿ ಗಂಡಾಗಲಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬರಬೇಕು, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತ ಸಿದ್ಧಿ ಪುರುಷ ಹುಟ್ಟಿ ಬರಬೇಕು ಅಂತ ತಿಳ್ಕೊಂಡು ನಿತ್ಯ ನಿರಂತರವಾಗಿ ಆ ಜಗದ್ಗುರು ಮೌನೇಶ್ವರ ಸನ್ನಿಧಾನದೊಳಗಿರುವಂತ ಅಂಗಾರ ಆಗಿರ್ಬೋದು, ವಿಭೂತಿ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಪ್ರತಿನಿತ್ಯಲೂ ಸ್ನಾನ ಮಾಡಿಕೊಂಡು ಆ ವಿಭೂತಿ ಗಟ್ಟಿ ಈ ಕಡೆ ಕರಗುತ್ತಾ ಇದೆ, ಹೃದಯದೊಳಗೆ ಬಂಗಾರ ಗಟ್ಟಿಯಾಗಿ ನಿಂತಿದೆ. ಅಲ್ಲಿ ಆ ವಿಭೂತಿ ದಿನಾಲು ಹಚ್ಕೊಂಡಂತೆ ಅಲ್ಲಿ ವಿಭೂತಿ ಗಟ್ಟಿ ಸಣ್ಣದಾಗುತ್ತಾ ಇದೆ. ಈ ತಾಯಿಯ ಗರ್ಭದೊಳಗ ಆ ಬಂಗಾರ ಗಟ್ಟಿ ದೊಡ್ಡದಾಗಿರುತ್ತಿರುವಾಗ ಅದೇ ಒಂದು ಸಮಯದೊಳಗ ಶುಭವಾರ, ಶುಭ ನಕ್ಷತ್ರ, ಶುಭ ಗಳಿಗೆ ಒಂದು ಆ ಒಂದು ಕಕ್ಕಳ ಮೇಲೆ ಗ್ರಾಮದೊಳಗೆ
ಅಮೋಘ ಸಿದ್ಧ ಅಂತ ತಿಳ್ಕೊಂಡು ಒಂದು ದೇವಸ್ಥಾನದ. ಆ ಅಮೋಘ ಸಿದ್ಧನ ಒಂದು ಅಲ್ಲಿ ಪೂಜೆ ನಡೆದದ, ಬ್ರಾಹ್ಮಿ ಮುಹೂರ್ತ ಅಲ್ಲಿ ಪೂಜೆ ನಡೆದದ. ಇಲ್ಲಿ ತಾಯಿ ಬೇನೆಗಳು ಅಂದ್ರೆ ಆ ಹೆರಿಗೆ ಆಗುವಂತ ಸಮಯ ನಡೀತಾ ಇದೆ. ಇಲ್ಲಿ ಪ್ರತಿನಿತ್ಯಲೂ ತಾಯಿ ಮೌನೇಶ್ವರ ಧ್ಯಾನವನ್ನು ಮಾಡುತ್ತಾ ಕಕ್ಕಳ ಮೇಲೆ ಒಳಗ ಒಂದು ದೇವರಂತಲ್ರಿ, ಎಲ್ಲಾ ದೇವರನ್ನ ಹರಿಕೆಯನ್ನು ಬೇಡಿಕೊಂಡಿದ್ದಳು, ಎಲ್ಲಾ ದೇವರಿಗೆ ಬಾಗಿ ನಡ್ಕೊಂಡಿದ್ದಳು, ಎಲ್ಲಾ ದೇವರಿಗೆ ಬಾಗಿ ನಡೆದು ಭಾಗ್ಯವನ್ನ ಪಡ್ಕೊಂಡಿದ್ದಳು. ಒಂದು ದೇವರ ನಾಮಸ್ಮರಣೆಯನ್ನು ಮಾಡಲಿಲ್ಲ ತಾಯಿ. ಎಲ್ಲಾ ದೇವರ ಕೃಪೆ, ಎಲ್ಲಾ ದೇವರ ಆಶೀರ್ವಾದ ಈ ಗರ್ಭಕ್ಕಾಗಬೇಕು. ಗರ್ಭದೊಳಗಿರುವಂತ ಶಿಶು ಅದು ಹೆಣ್ಣಾಗಲಿ ಗಂಡಾಗಲಿ ಅದು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬರಬೇಕು ಅಂತ ತಿಳ್ಕೊಂಡು ಒಂದೇ ಒಂದು ಸಂಕಲ್ಪ ಇತ್ತು. ಇತ್ತ ಅಮೋಘ ಸಿದ್ದೇಶ್ವರನ ಒಂದು ಸನ್ನಿಧಾನ ಒಳಗೆ ಪೂಜೆ ನಡೆದದ ಬ್ರಾಹ್ಮಿ ಮುಹೂರ್ತದೊಳಗೆ ಬೆಳಗಿನ ಸಮಯದೊಳಗ. ಈ ಕಡೆ ಆ ತಾಯಿಯ ಒಂದು ಹೆರಿಗೆ ಪ್ರಾರಂಭಗೊಂಡಿದೆ. ಆಗ ಆ ತಾಯಿ ವಿಚಾರ ಮಾಡ್ತಾ ಇದ್ದಾಳೆ, ಯಪ್ಪ ಮೌನೇಶ ಮೌನೇಶ, ತಂದೆ ಪರಮಾತ್ಮ ಅದು ನಿನ್ನ ಕೃಪಾ ಅಂತ ತಿಳ್ಕೊಂಡು ಆ ತಾಯಿ ಆ ಒಂದು ಬೇನಿ ಒಳಗ ನೋವಿನೊಳಗ ಮಲಗಿಕೊಂಡಾಳ. ಮಹಾತ್ಮರು ಯೋನಿಯ ಮುಖದಿಂದ ಬರೋರು ಬ್ಯಾರೆ, ಯೋಗದ ಮುಖಾಂತರ ಬರೋರು ಬ್ಯಾರೆ. ಯೋನಿಯ ಮುಖಾಂತರ ಬರೋರು ನಾವಾದರೆ ಯೋಗದ ಮುಖಾಂತರ ಬರೋರು ಯಾರು ಅಂತಂದರೆ ಮಹಾತ್ಮರು. ಲೋಕ ಕಲ್ಯಾಣಕ್ಕಾಗಿ ಲೋಕದೊಳಗ ಕರ್ಮ ಅಧರ್ಮ ಅತ್ಯಾಚಾರ ಅನೀತಿ ಪಾಪ ಕರ್ಮಗಳು ತುಂಬಿಕೊಂಡಾಗ ಆ ಕರ್ಮವನ್ನು ನಶಿಸಿ ಹೋಗಬೇಕು, ಪಾಪವನ್ನು ತೊಳಿಬೇಕು, ದುಷ್ಟನ ಮರ್ದನ ಮಾಡಬೇಕು, ಶ್ರೇಷ್ಠ ರಕ್ಷಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಮಹಾತ್ಮರು ಕಾಲಕ್ಕನುಸಾರವಾಗಿ ಒಂದೊಂದು ಅವತಾರವನ್ನು ತಾಳಿಕೊಂಡು ಬರುತ್ತಾ ಇದ್ದಾರೆ. ಹಾಗೆ ಇಲ್ಲಿ ತಾಯಿ ನಾಗಮ್ಮ ತಾಯಿ ಎಲ್ಲ ದೇವರ ಸ್ಮರಣೆಯನ್ನು ಮಾಡುತ್ತಾ ಆ ಒಂದು ಹೆರಿಗೆ ಆಗುವಂತ ಸಮಯದೊಳಗೆ ಭಗವಂತ ನೀನೇ ಅಂತ ತಿಳ್ಕೊಂಡು ಎಲ್ಲ ಮಕ್ಕಳು ಹುಟ್ಟಿ ಬರುವಾಗ ಮಲಮೂತ್ರಗಳು ರಕ್ತ ಆಗಿರಬಹುದು ಮಡು ಆಗಿರಬರ್ಬೋದು. ಆದರೆ ಆ ತಾಯಿ ಯಾವಾಗ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಇತ್ತ ಅಮೋಘ ಸಿದ್ಧನ ಒಂದು ಗರ್ಭಗುಡಿ ಒಳಗ ಗಂಟೆ ನಾದ ಶಂಖ ಢಮರುಗಳು ಓಂಕಾರ ನಾದಗಳು ನುಡಿತಾ ಇದ್ದೇವೆ. ಇತ್ತ ತಾಯಿ ಒಂದು ಗರ್ಭದೊಳಗ ಶಿಶು ಹೊರಗೆ ಬರ್ತಾ ಇದೆ. ಅತ್ತ ಮೇಘರಾಜನ ಗರ್ಜನೆ. ಅಲ್ಲಿ ಇಲ್ಲಿ ಕತ್ತಲಾಗಿರುವಂತ ಸಮಯದೊಳಗ ಜ್ಞಾನ ಜ್ಯೋತಿ ಬೆಳಗುತ್ತಾ ಇದೆ. ಗೊಡ್ಡಾಗಿರುವಂತ ಆಕಳು ಹಾಲನ್ನು ಕೊಡ್ತಾ ಇದ್ದವೆ. ಬರಡು ಭೂಮಿಯಾಗಿರುವಂತ ಫಲವತ್ತವಾಗಿರು ಬರಡು ಭೂಮಿಯಾಗಿದ್ದು ಯಾವಾಗ ಮೇಘರಾಜನ ತುಂತುರು ಮಳೆಯಿಂದ ಎಲ್ಲಾ ಕಡೆಗೆ ಸಂಪೂರ್ಣ ಮಳೆ ಆಗುತ್ತಿರುವಾಗ ಗಂಟೆ ನಾದ ಶಂಖ ಢಮರುಗಳು ಓಂಕಾರ ನುಡಿಯುತ್ತಿರುವಾಗ ಆಗ ಆ ಒಂದು ಮಹಾತ್ಮ ಸದ್ಗುರು ಲೋಕದ ಕಣ್ಣಿಗೆ ಯೋನಿ ಮುಖಾಂತರ ಬಂದಿರುವುದು ಕರೆ. ಆದ್ರೆ ಅವ ಪರಮಾತ್ಮನಿಗೆ ಗೊತ್ತು, ಆ ಸಿದ್ಧಲಿಂಗನಿಗೆ ಗೊತ್ತು ಆ ಮಹಾತ್ಮ ಯಾವ ರೀತಿ ಬಂದ ಅಂತಂದ್ರೆ ಯೋನಿಯ ಮುಖಾಂತರ ಬಂದಿರಬಹುದು ಕರೆ, ಮಲಮೂತ್ರಗಳನ್ನು ಹಚ್ಚಿಕೊಂಡಿಲ್ಲ ಪರಮಾತ್ಮ. ಮಾಂಸಪಿಂಡವಾಗಿತ್ತು, ಗರ್ಭದೊಳಗಿರೋ ತನಕ ಅದು ಮಾಂಸಪಿಂಡವಾಗಿತ್ತು. ಯಾವಾಗ ಭೂಮಿಗೆ ಬಿದ್ದ ಕ್ಷಣವೇ ಅದು ಮಂತ್ರಪಿಂಡವಾಗುತ್ತಾ ಇದೆ. ಶಿವಸಾಂಬ ಜೈ ನಮ ಪಾರ್ವತೀಶ್ವರ ಹರ. ಯಾವಾಗ ಶುಭವಾರ ಶುಭ ನಕ್ಷತ್ರ ಶುಭಗಳಿಗೆ ಎಂದು ಆ ಒಂದು ಶ್ರಾವಣ ಮಾಸ ಶುಕ್ಲ ಪಂಚಮಿ ದಿನದಂದು ಸೋಮವಾರ ದಿನದಂದು 1819 ಇಸ್ವಿ ಒಳಗ ಆ ನಾಗಮ್ಮ ತಾಯಿ ಸುಂದರವಾಗಿರುವಂತ ಗಂಡು ಮಗುವಿಗೆ ಜನ್ಮವನ್ನು ನೀಡಿದಾಗ, ಯಾವಾಗ ಗಂಡು ಮಗುವಿಗೆ ಜನ್ಮ ನೀಡಿದಾಗ 3-6 ತಿಂಗಳ ಪರ್ಯಂತರವಾಗಿ ಆ ಊರಿಗೆ ಮಳೆ ಇರಲಿಲ್ಲ. ಬಡತನ, ಇನ್ನೊಬ್ಬರ ಮನೆಯೊಳಗೆ ಕೂಲಿ ನಾಲಿ ಮಾಡಿ ಬದುಕಬೇಕು ಅಂತ ತಿಳಿದುಕೊಂಡು ಸಾಗುತ್ತಿರುವಾಗ ಮೇಘರಾಜನ ಗರ್ಜನೆ ಆದಾಗ, ಎತ್ತ ನೋಡಿದಡತ್ತ ಭೂಮಿ ಫಲವತ್ತವಾದಾಗ, ಇನ್ನೇನು ಬಡತನ ಕಳೆದು ನಮ್ಮೂರಿಗೆ ಯಾರೊಬ್ಬ ಮಹಾತ್ಮ ಉದಯಿಸಿದ್ದಾನಂತ ತಿಳ್ಕೊಂಡು ನಮ್ಮೂರಿಗೆ ಸಿರಿತನ ಬಂದದ, ಭಾಗ್ಯ ಬರ್ತಾ ಇದೆ, ಭೋಗವನ್ನು ಸಿಗುತ್ತಂತ ತಿಳ್ಕೊಂಡು ಆ ದುಡಿಯುವಂತ ಬೇರೊಂದು ಊರಿಗೆ ಹೋಗಿ ದುಡಿಬೇಕು, ಕೂಲಿ ನಾಲಿ ಮಾಡಿ ಬದುಕಬೇಕು, ದನ ಕರುಗಳನ್ನು ಕಟ್ಟಿಕೊಂಡು ಮಕ್ಕಳನ್ನು ಕಟ್ಟಿಕೊಂಡು ಇನ್ನೊಂದು ಊರಿಗೆ ಹೋಗಬೇಕು ಅನ್ನೋದ್ರೊಳಗೆ ಒಬ್ಬ ಸಾಧು, ಒಬ್ಬ ಅಮೋಘ ಸಿದ್ದೇಶ್ವರ ಗರ್ಭಗುಡಿ ಒಳಗ ಆ ಗಂಟೆ ನಾದಗಳು ಹೇಳ್ತಿದ್ದುವಂತ, ಹೋಗಬೇಡ ಮಕ್ಕಳೇ, ಪರಮಾತ್ಮನ ಸ್ವರೂಪಿಯಾಗಿರುವಂತ ಪರಮಾತ್ಮನೇ ಈ ಒಂದು ಕಕ್ಕಳ ಮೇಲೆ ಗ್ರಾಮದೊಳಗ ಜನವೆಲ್ಲ ಕಕ್ಕ ಬಿಕ್ಕಿಯಾಗಿ ನೋಡುವಂತ ಕ್ಷೇತ್ರ. ಅದು
ತಮ್ಮ ಕಣ್ಣಾರಿಂದ ನೋಡುವಂತ ಒಬ್ಬ ಯೋಗಿ ಪುರುಷ, ಸಿದ್ಧಿ ಪುರುಷ, ಅವತಾರಿ ಪುರುಷ, ಯೋನಿಯ ಮುಖದಿಂದ ಹುಟ್ಟಿ ಬಂದವನಲ್ಲೋ ಅವ ಯೋಗದ ಮುಖಾಂತರ ಹುಟ್ಟಿ ಬಂದವ. ಅಂತ ಮಹಾತ್ಮನ ಪಾದದ ಧೂಳದಿಂದ ನಿಮ್ಮೂರಿನ ಕೀರ್ತಿ ಗಗನಕ್ಕೆ ಸಾರ್ತು ಅಂತ ತಿಳ್ಕೊಂಡು ಒಬ್ಬ ಯೋಗಿ ಪುರುಷ ಕಾವಿ ಬಟ್ಟೆಯನ್ನು ತೊಟ್ಟಾನ, ಜಟದಾರಿಯನ್ನು ಹೊತ್ತಾನ, ಕೊಳ್ಳಾಗ ರುದ್ರಾಕ್ಷಿಯನ್ನು ಹಾಕ್ಯಾನ, ಕೈ ಒಳಗೆ ಬೆತ್ತ, ಬೆತ್ತ ಅಂತಾರೆ ಧರ್ಮದ ಬೆತ್ತ, ಧರ್ಮದ ಬೆತ್ತ, ಕರ್ಮವನ್ನು ಮೆಟ್ಟಿ ತುಳಿಯುವಂತ ಬೆತ್ತ. ಆ ಕೈ ಒಳಗೆ ಬೆತ್ತವನ್ನು ಹಿಡಿದುಕೊಂಡು ಇನ್ನೊಂದು ಕೈ ಒಳಗೆ ಜೋಳಿಗೆ, ಎಂತ ಜೋಳಿಗೆ ಅಂತಾರೆ, ಪಾಪ ದೋಷಗಳನ್ನು ನನ್ನ ಜೋಳಿಗೆ ಹಾಕರಿ, ಜಗವೆಲ್ಲ ನಗುತ್ತಿರಲಿ, ಜಗದ ಅಳುವು ನನಗಿರಲಿ, ಜಗತ್ತೆಲ್ಲ ನಗಲೆಂತ ತಿಳ್ಕೊಂಡು ಆ ಅಳುವಂತ ದುಃಖ ಆಗಿರ್ಬೋದು, ಪಾಪ ದುಮ್ಮಾನಗಳಾಗಿರ್ಬೋದು, ತನ್ನ ಜೋಳಿಗೆಗಳು ಹಾಕಿಕೊಂಡು ಹೇಳ್ತದನೆಪ್ಪ, ಜಗತ್ತೆಲ್ಲ ನಗಬೇಕು, ಜಗದೊಳಗಿರುವಂಥ ಜಂಜಡ ಪಾಪ ಕರ್ಮಾದಿಗಳನ್ನು ಅಳುವನ್ನು ನನ್ನ ಜೋಳಿಗೆ ಹಾಕರು ಅಂತ ತಿಳ್ಕೊಂಡು ಆ ಜೋಳಿಗೆಯನ್ನು ಹಿಡಿದುಕೊಂಡು ಭಿಕ್ಷಾ ಬೇಡುವಂಥ ಮಹಾತ್ಮ ಹೇಳ್ತಾ ಇದ್ದಾನೆ, ನಿಮ್ಮೂರಿಗೆ ಒಬ್ಬ ಮಹಾತ್ಮ ಬಂದಿದ್ದಾನೆ, ಅವ ಹೆಂಗೆ ಬಂದಾನಂತಂದ್ಮೇಲೆ ಅದು ಎಲ್ಲ ಕಡೆಗೆ ಬಂದಿಲ್ಲ, ಮಂತ್ರಪಿಂಡವಾಗಿ ಬಂದಿರುವಂಥ ಶರೀರ, ಅದು ಜಗತ್ತನ್ನೇ ಬೆಳಗುವಂಥ ಸಿದ್ಧಿ ಪುರುಷ ಹುಟ್ಟಿ ಬಂದಾನು ಅಂತ ತಿಳ್ಕೊಂಡು ಇಡೀ ಆ ಊರಾಗ ಎಲ್ಲ ಮಹಾತ್ಮನೇ ಡಂಗರವನ್ನು ಸಾರಿದಾಗ ಯಾರ ಮನೆಯೊಳಗೆ ಹುಟ್ಟಿ ಬಂದಾನ ಅಂತ ತಿಳ್ಕೊಂಡು ಹೇಳುತ್ತಿರುವಾಗಲೇ ಬೆಳಗಿನ ಸಮಯದೊಳಗೆ ವಿಶ್ವಕರ್ಮರ ಮನೆತನದೊಳಗೆ ಆ ಒಂದು ನಾಗಮ್ಮ ತಾಯಿ ಅಂದರೆ ಆ ಸತಿಪತಿಯೊಳಗಿರುವಂಥ ಲಚ್ಚಪ್ಪ ಮತ್ತು ನಾಗಮ್ಮ ಭಾಳ ದಿವಸಿಗೆ ಮಕ್ಕಳಾಗಿದ್ದಿಲ್ಲ. ಹೀಗಿರುವಾಗ ಇವತ್ತು ಆ ತಾಯಿ ಶ್ರಾವಣ ಮಾಸದೊಳಗೆ ಸೋಮವಾರ ದಿವಸ ಗಂಡು ಮಗುವಿಗೆ ಜನ್ಮ ನೀಡ್ಯಾಳ ಅಂತಂದಮೇಲೆ ಇದಕ್ಕೆ ಯಾರು ಕಾರಣ ಅಂತಾರೆ, ಆ ಶಿಶುವೇ ಕಾರಣ ಅಂತ ತಿಳ್ಕೊಂಡು ಆ ಶಿಶುವಿನನ್ನು ನೋಡಬೇಕು, ಆ ಶಿಶುವಿನನ್ನು ಕೊಂಡಾಡಬೇಕು, ಆ ಶಿಶುವಿನನ್ನು ತೊಟ್ಟದೊಳಗೆ ಹಾಕಿ ಜೋಗಳು ಹಾಡಬೇಕು ಅಂತ ತಿಳ್ಕೊಂಡು ಹರಗುರು ಚರಮೂರ್ತಿಗಳು ದೀನ ದಲಿತರು, ಅಂಧನಾಥರು, ಅನೇಕ ಮುತ್ತೈದರ ಸಂಕಲ್ಪವಿತ್ತು. ಅಂದು ಎಂದು ನೋಡದಂಥ ಒಂದು ತೊಟ್ಟಿಲ ಕಾರ್ಯಕ್ರಮ ನಾವು ಯಾರೂ ನೋಡಿಲ್ಲ. 207 ವರ್ಷಗಳಿಂದ ನಡೆದಿರುವಂಥ ತೊಟ್ಟಿಲ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಕಕ್ಕಳಮೇಲಿ ಗ್ರಾಮದೊಳಗೆ ಆ ಅಂದು ನೋಡಿದಂಥ ತೊಟ್ಟಿಲ ಕಾರ್ಯಕ್ರಮ ಇಂದು ನಮ್ಮ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕು ಹಂಚಿನಾಳದ ದೇವಿಯ ಸಾನ್ನಿಧ್ಯದೊಳಗೆ ಇಡೀ ಸುತ್ತಮುತ್ತ ಹಳ್ಳಿಯ ಎಲ್ಲ ಭಕ್ತಾದಿಗಳ ಅಪೇಕ್ಷೆಯ ಮೇರೆಗೆ ಇವತ್ತು ಹರಗುರು ಚರಮೂರ್ತಿಗಳು ಉಭಯ ಪೂಜ್ಯರು ಪಾದ ಸಮ್ಮುಖದೊಳಗೆ ಆ ಒಂದು ತೊಟ್ಟಿಲ ಕಾರ್ಯಕ್ರಮ ನಡೀತಾ ಇದೆ. ತೊಟ್ಟಿಲಕ್ಕೆ ದಯಮಾಡಿಸಿರುವಂಥ ಪೂಜ್ಯರಾಗಿರ್ಬೋದು, ಅನೇಕ ಭಕ್ತರಿಗಾಗಿರ್ಬೋದು, ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ತೊಟ್ಟೋಣ. ಅಂಥ ಒಂದು ತೊಟ್ಟಿಲ ಕಾರ್ಯಕ್ರಮ ಇನ್ನು ಕೆಲವೇ ಸಮಯದೊಳಗೆ ಪ್ರಾರಂಭವಾಗುತ್ತಾ ಇದೆ. ಯಾಕೆಂದರೆ ನಾ ಹೇಳಿನ್ರಿ ನಿನ್ನೆ ದಿವಸ ತೊಟ್ಟಿಲ ಆಗೋ ತನಕ ಮಹಾತ್ಮರು ಹುಟ್ಟಿ ಬರೋ ತನಕ ಏನು ಪವಾಡಗಳು ನಡೆಯುವುದಿಲ್ಲ. ಯಾಕೆ ಅಂತಂದರೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಅಂತಂದರೆ ಅವರ ಪವಾಡಗಳು ಅಂತ ರೋಮಾಂಚನವಾಗುತ್ತಾ ಇದೆ. ಅಂಥ ಮಹಿಮಾ ಪುರುಷವ ನಮ್ಮಂಗೆ ಪ್ರಪಂಚವನ್ನು ಮಾಡ್ಯಾನ, ನಮ್ಮಂಗೆ ಪಾರಮಾರ್ಥವನ್ನು ಮಾಡ್ಯಾನ. ಈಗ ಒಂದು ಸಗಣಿ ಇರ್ತದ, ಆ ಸಗಣಿ ಒಳಗೆ ಒಂದು ಕುಂಬಾರ ಹುಳ ಅಂತ ಇರ್ತದ, ಸಗಣಿ ಒಳಗೆ ಇರ್ತದ, ಸಗಣಿ ಒಳಗೆ ಹುಟ್ಟಿರ್ತದ, ಸಗಣಿ ಮಾತ್ರ ಮೈಗೆ ಹಚ್ಕೊಂಡಿದ್ದಲ್ಲಂತ. ಹಂಗೆ ಮಹಾತ್ಮರು ಯೋಗಿಗಳಾಗಿರ್ಬೋದು, ಶರಣರಾಗಿರ್ಬೋದು, ಪ್ರಪಂಚ ಮಾಡ್ಯಾರ. ಹೆಂಗೆ ಮಾಡ್ಯಾರ ಅಂತಂದ್ಮೇಲೆ ಹೆಂಗೆ ನಡ್ಕೊಂಡಾರ ಅಂತಂದ್ಮೇಲೆ ಭಾಗ್ಯಾರ ಯಾವ ಸಮಯಕ್ಕೆ ಭಾಗ್ಯಾರ ಸಂಪೂರ್ಣ ಬಾಗಿದ್ದು ಯಾರಿಗೆ ಅಂತಾರೆ, ಮಹಾತ್ಮರಿಗಾಗಿ, ಯೋಗಿಗಳಿಗಾಗಿ, ಸಂತರಿಗಾಗಿ, ದೀನ ದಲಿತರಿಗಾಗಿ, ಅಂಧ ಅನಾಥರಿಗಾಗಿ ತಮ್ಮ ದೇಹವನ್ನು ಸುಟ್ಟುಕೊಂಡು 4 ಮಂದಿಗೆ ಬೆಳಕಾಗಿ ಜ್ಯೋತಿಯಾಗಿ ತೋರಿರುವಂಥ ಮಹಾತ್ಮನ ಒಂದು ತೊಟ್ಟಿಲ ಕಾರ್ಯಕ್ರಮ ಉಭಯ ಪೂಜ್ಯರ ಸಮ್ಮುಖದೊಳಗೆ ನಡೀತಾ ಇದೆ. ಈ ತೊಟ್ಟಿಲ ಕಾರ್ಯಕ್ರಮಕ್ಕೆ ದಯಮಾಡಿಸಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಜೋರಾಗಿ ಚಪ್ಪಳೆಯನ್ನು ತೊಟ್ಟೋಣ. ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ನಮ್ಮ ಹಂಚಿನಾಳ ಇದೇ ಒಂದು ಹಂಚಿನಾಳ ಗ್ರಾಮದವರಾಗಿರುವಂಥ ಶ್ರೀ ರಾಮಣ್ಣ ಯಂಕಪ್ಪ ಶಿಂಗ್ರಿಯವರು ಸಹ ನಮ್ಮ ತ್ರಿಮೂರ್ತಿಗಳ ಕಲೆಯನ್ನು ಕಂಡು ಭಕ್ತಿಯ ಕಾಣಿಕೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಸಂಕಲ್ಪದ ಮೇರೆಗೆ ಕಲಾವಿದರಿಗೆ ಕಾಣಿಕೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಹಿಂದಿನ ಸಮಯದೊಳಗೆ ರಾಜರು ಏನು ಮಾಡ್ತಿದ್ರು ಅಂತಂದರೆ ನಮ್ಮಂಥ ಸಂಗೀತಗಾರ ಕರ್ಕೊಂಡು ಹೋಗಿ ಸಂಗೀತವನ್ನು ಕೇಳಿ ಮುತ್ತು ರತ್ನವನ್ನು ಕೊಟ್ಟು ಸನ್ಮಾನ ಮಾಡ್ತಿದ್ರು. ಇವತ್ತು ರಾಜರು ಪೋತರಾಜರಾಗ್ಯಾವ್ರಿ. ರಾಜರ ಮನೆಯೊಳಗೆ ಕತ್ತಿ ಓಡಾಡಕತ್ತವ. ಯಾಕೆ? ದಾನವಿಲ್ಲ, ಧರ್ಮವಿಲ್ಲ,
ಪರೋಪಕಾರವಿಲ್ಲ, ಏನೇನೂ ಇಲ್ಲ. ಇವತ್ತು ರಾಜರು ಯಾರು ಅಂತಂದರೆ ನಾವು ಏನೇ ಹೇಳಲಿ, ನಾವು ಏನೇ ನುಡಲಿ, ಏನೋ ನಮ್ಮ ಊರಿಗೆ ಬಂದಾರ, ಏನೋ ಒಂದಿಷ್ಟು ಕಲೆಯನ್ನು ಕಂಡು ಕಾಣಿಕೆ ಕೊಡಬೇಕನ್ನುವಂಥ ರಾಜರ ಪರಂಪರೆ ಒಳಗಿರುವಂಥ ಶ್ರೀ ರಾಮಣ್ಣ ಯಂಕಪ್ಪ ಶಿಂಗ್ರಿಯವರು ಸಹ, ಸಾಕಿನ ಹಂಚನವರು ಸಹ ಪುರಾಣಿಕರಿಗೆ 201 ರೂಪಾಯಿ, ಸಂಗೀತಗಾರರಾಗಿರುವಂಥ ಲಕ್ಷ್ಮೀಕಾಂತ್ ಕುಕ್ಕನೂರವರಿಗೆ ಅವರಿಗೆ 101 ರೂಪಾಯಿ, ತಬಲಾವಾದಕರಿಗೆ ಅವರಿಗೆ 101 ರೂಪಾಯಿ, ಆಮೇಲೆ ನಮ್ಮ ದೇವಿ ಅರ್ಚಕರಾಗಿರುವಂಥ ಶ್ರೀ ಮಹೇಶ್ ಬಡಿಗೇರವರಿಗೆ ಅವರಿಗೂ 101 ರೂಪಾಯಿ. ಅದರಂತೆ ನಿತ್ಯ ನಿರಂತರವಾಗಿ ಸಾಗುವಂಥ ಕಾರ್ಯಕ್ರಮದೊಳಗೆ ನಂದೀಶ್ವರಾಗಿ ಪಾತ್ರಧಾರಿಯಾಗಿರುವಂಥ ಶ್ರೀ ನಮ್ಮ ಮಲ್ಕಣ್ಣ ದೇವದುರ್ಗ ಅವರಿಗೂ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಕಾಣಿಕೆಯನ್ನು ಕೊಟ್ಟಿರುವಂಥ ಶ್ರೀ ರಾಮಣ್ಣ ಯಂಕಪ್ಪ ಶಿಂಗ್ರಿ ಅವರಿಗೆ ಜೋರಾಗಿ ಚಪ್ಪಳಿ ತೊಟ್ಟೋಣ. ಆ ಕೊಟ್ಟಿರುವಂಥ ದಾನಿಗಳ ಮನೆಯೊಳಗೆ ಆ ಜಗನ್ಮಾತೆಗಿರುವಂಥ ರಾಜರಾಜೇಶ್ವರಿ ದೇವಿಯು ಸದಾ ಬಂಗಾರ ತೊಟ್ಟಲಿಟ್ಟು ತೂಗಲಿ. ಒಂದು ಕೈನಿಂದ ದಾನ ಮಾಡಿರುವಂಥ ದಾನಿಗಳಿಗೆ ಆ ಭಗವಂತ 100 ದಾನಗಳನ್ನು ಕೊಟ್ಟು ಅವ್ರ ಮನೆಯೊಳಗೆ ಉಡಿಯನ್ನು ತುಂಬಲಿ ಅಂತ ತಿಳ್ಕೊಂಡು ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮ ತೊಟ್ಟಿಲ ಕಾರ್ಯಕ್ರಮ.